ತಿರುಪತಿ. ಶ್ರೀ ಕೋಟೆಕಲ್ ರಂಗನಾಥ ಸ್ವಾಮಿ ಸ್ಥಳ ಪುರಾಣ ಮಹಿಮೆ ಅಂದ್ರೆ ಮೂಲವಾಸ ತಿರುಪತಿ, ಮೂಲ ಅವತಾರನಾಗಿ ಭಗವಂತ ಬಂದು ನೆಲೆಗೊಂಡಿರೋದು. ಇಲ್ಲಿನ ಚರಿತ್ರೆ ಏನು ಅಂದ್ರೆ, ಪುರಾತನ ಕಾಲದಲ್ಲಿ ಒಬ್ಬ ಹೆಣ್ಮಗಳಿಗೆ ಮಕ್ಕಳಿರ್ಲಿಲ್ಲ. ಏನಪ್ಪ, ಗಂಡು ಮಗ ಸಂತಾನ ಆಗ್ಬೇಕಪ್ಪ, ಭಗವಂತ ನನಗೆ ತುಂಬಿದ ಗರ್ಭಿಣಿ ಆಗಿ ಅಂತೇಳಿ ಅಮ್ಮ ಭಗವಂತನ ತಿರುಪತಿ ವೆಂಕಟರಮಣನಿಗೆ ಅರ್ಕೆ ಗೊತ್ತಿದ್ಲಂತೆ. ಗೊತ್ತಿದ್ರೆ ಅಯ್ಯಮ್ಮ ಭಗವಂತ ಅಯ್ಯಪ್ಪನ ಭಕ್ತಿಗೆ ಮೆಚ್ಚಿ ಭಗವಂತ 6 ತಿಂಗಳು 9 ತಿಂಗಳು ಗರ್ಭವತಿ ಸ್ಥಾನ ಕೊಟ್ಟನಂತೆ ಭಗವಂತ. ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಹೋಗ್ಬೇಕಾರೆ ನಡಿ ಅರ್ಧ ದಾರಿಗೆ ಅಮ್ಮ ಗ್ರಹಣ ತಪ್ಪಿ ಬಿದ್ದೋಗ್ಬಿಟ್ರು. ಬಿದ್ದೋದ ತಕ್ಷಣ ನೆನೆ ಅಲ್ಲೇ ಗಂಡು ಮಗ ಸಂತಾನ ಭಾಗ್ಯ ಆಗ್ಬಿಟ್ಟೈತೆ. ಅಮ್ಮನಿಗೆ ಜ್ಞಾನ ಇಲ್ಲ. ಅಪ್ಪ ನಾನು ಇನ್ನ ಬೆಳಿಗ್ಗೆ ಎದ್ದು ನೋಡ್ತಾಳಂತೆ, ಗಂಡು ಮಗ ಚೆನ್ನಾಗಿ ಆಡ್ತಿತ್ತಂತೆ. ಮತ್ತೆ ಎದ್ದು ನೋಡ್ತಾಳೆ, ನಿನ್ 21 ದಿನ ನಾನು ಸೋತ್ ಕೈ ಆಗಲ್ಲಪ್ಪ ನಿನ್ ಸನ್ನಿಧಾನಕ್ಕೆ, ನೀನ್ ಇನ್ನೆಲ್ಲಾದ್ರೂ ಕುರು ಕೊಡ್ಬೇಕಣಪ್ಪ ಅಂತೇಳಿ ಕೇಳ್ಕೊಂಡಾಗ ಆ ಅಮ್ಮನ ಭಕ್ತಿಗೆ ಮೆಚ್ಚಿ ಭಗವಂತ ತಿರುಪತಿ ವೆಂಕಟರಮಣ ಅವತಾರನಾಗಿ, ಅರ್ಥ ಆಯ್ತಾ, ಆ ಅಮ್ಮ ಬಿದ್ದಿರೋ ಸ್ಥಳಕ್ಕೆ ಕೈಯಲ್ಲಿ ಇರ್ತೈತೆ ನೋಡು, ಶ್ರೀಮನ್ ಮಹಾವಿಷ್ಣು ಕೈಯಲ್ಲಿ ಸುದರ್ಶನ, ಅರ್ಥ ಆಯ್ತಾ, ಆ ಸ್ವಾಮಿ ಕೈಯಲ್ಲಿರೋದು ಬೀಸ್ಬಿಟ್ಟಂತೆ ಭಗವಂತ ಬಿದ್ದಿರೋ ಜಾಗಕ್ಕೆ. ಅಪ್ಪ ನನಗೆ ಗೊತ್ತಾಗಲ್ಲ, ನೀನೇ ದಾರಿ ತೋರಿಸ್ಬೇಕು ಅಂತ ಕೇಳ್ಕೊಂಡು ನಾನು ಬರಕ್ಕಾಗಲ್ಲ ಅಂದ್ಲು. ಗಂಡು ಮಗ ಸಂತಾನ ಭಾಗ್ಯ ಆಗ್ಬಿಟ್ಟೈತೆ, ಎಲ್ಲ ಕೊಟ್ಬಿಟ್ಟಾನೆ ಭಗವಂತ. ಅವಾಗ ಆ ಸುದರ್ಶನ ಬೀಸ್ತಾಳೇನೆ, ಆ ಸುದರ್ಶನ ಇಲ್ಲಿಗೆ ಕರ್ಕೊಂಬಂತಂತೆ ಶಯನ. ನಿನ್ನ ಬಲಗಡೆ, ನೀನ್ ಬಿದ್ದಿರೋ ಭಾಗದಲ್ಲಿ ಬಲಗಡೆ ಬೆಟ್ಟದಲ್ಲಿ ಗುಹೆ ಒಳಗೆ ನಾನು ನೆಲೆಗೊಂಡಿದ್ದೀನಿ ಅಂತೇಳಿ ಕನಸಿನಲ್ಲಿ ಬಂದು ಹೇಳ್ದಂಗ ಆಯ್ತಂತೆ. ಅವಾಗ ಆ ಸುದರ್ಶನ ಕರ್ಕೊಂಬಂದಾಗ ನೋಡು, ಇಲ್ಲಿ 7 ಸರ್ಪ ಆಡ್ತಿತ್ತಂತೆ ಶಯನ ಇಲ್ಲಿ ಭಗವಂತ. ಆ ಶಯನ ಎಮ್ಮನ್ ಇಲ್ಲಿ ಕರ್ಕೊಂಬಂತಲ್ಲ, ಆ 7 ಸರ್ಪ 2 ಸೇರಿ ಇಲ್ಲಿ ಮಾಯವಾದ್ವಂತೆ, ಅರ್ಥ ಆಯ್ತಾ. ಸರ್ಪನೂ ಶಯನ ಎರಡೂ ನಡಿ ಮಧ್ಯೆ ಇರಾನೆ ಕೋಟೆಕಲ್ಲಪ್ಪ, ಮಧ್ಯ ಭಾಗದಲ್ಲಿದ್ದಾನೆ ರಂಗನಾಥ ಸ್ವಾಮಿ ಕೋಟೆಕಲ್ಲಪ್ಪ. ಈ ಎಡಭಾಗದಲ್ಲಿದೆ ನೋಡಿ ಶ್ರೀದೇವಿ ಭೂದೇವಿ. ಮತ್ತೆ ಆಯಪ್ಪನ ನೆನೆ ಹಿಂದೆ ಇಲ್ಲಿ ತೇರ್ ಕಳೀತಿತ್ತು, ಅವಾಗ ಅದನ್ನ ಕೆತ್ತನೆ ಮಾಡಿದನ್ನ ಪ್ರತಿಷ್ಠೆ ಮಾಡಿರೋದು ಅದು. ಇವರಿಬ್ರು ಜಯಾ ವಿಜಯರು. ಅವಾಗ ಮಾಯವಾದ್ವಲ್ವಾ ಇಲ್ಲಿ, ಅವತ್ತಿನಿಂದ ಅಮ್ಮ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿ ಇಲ್ಲಿ ಪ್ರತಿಷ್ಠೆ ಮಾಡಿರೋದು ನೋಡು. ಸರ್ಪ ಹಿಂದ್ಗಡೆ 7 ಸರ್ಪದ ಆಕಾರವಾಗಿ ಸ್ವಾಮಿ ಕಲ್ಲಿರೋದು, ಸರ್ಪ ಕಲ್ಲಾಯ್ತು, ಅರ್ಥಾತ್ ಶಯನ ಜ್ಯೋತಿ ಆಯ್ತು. ಅವತ್ತಿನಿಂದ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿ ಪ್ರತಿಷ್ಠೆ ಮಾಡಿರೋದು. ಅದಕ್ಕೆ ಇದು ಕೋಟೆಕಲ್ ಒಳಗಿರೋದ್ರಿಂದ ಕೋಟೆಕಲ್ಲಪ್ಪ, ಕೋಟೆಕಲ್ ರಂಗನಾಥ ಸ್ವಾಮಿ ಅಂತೇಳಿ ಸುಪ್ರಸಿದ್ಧವಾಗಿರೋದು. ಬಹಳ ಸತ್ಯವಂತ. ವಿಶೇಷತೆ ಡೈಲಿ ಪೂಜೆ, ಶನಿವಾರ ಭಾನುವಾರ ಬೆಳಿಗ್ಗೆ 8 ರಿಂದ 24 ಗಂಟೆ ಸೇವೆ ಮಾಡ್ತಾರೆ. ಶ್ರಾವಣ ಮಾಸದಲ್ಲಿ ವಿಪರೀತ ಜನ, ಶ್ರಾವಣ ಮಾಸದಲ್ಲಿ 4 ವಾರದಲ್ಲಿ ವಿಪರೀತ ಜನ. ಜಾತ್ರೆಗಿದ್ರೆ ಏನಿಲ್ಲ, ಓಟೆ ಅಂತ ಜನ ಬರ್ತೈತೆ ಕೇಳಿದೆ. ಯಾಕೆ ಅದು ಹೇಳ್ತೀನಿ ಕೇಳ್ರಿ. ಯಾಕೆ ನಾನ್ ವೆಜ್ ಮಾಡಲ್ಲ ಅಂದ್ರೆ, ನಡಿ ಮಧ್ಯೆ ಸ್ವಾಮಿ ಕೋಟೆಕಲ್ಲಪ್ಪ ಇದ್ದಾನೆ, ಶ್ರೀದೇವಿ ಭೂದೇವಿ, ಮತ್ತೆ ಅಯ್ಯಪ್ಪನಿಗೆ ಕೆತ್ತನೆ ಮಾಡಿರೋದು. ಈಗ ಈ ಅಪ್ಪನ ಜೊತೆ ಇರಲ್ಲ ಜಯಾ ವಿಜಯರು, ಬಾಗ್ಲಲ್ಲಿ ಕಾವಲಿರ್ತಾರೆ, ಅರ್ಥ ಮಾಡ್ತಾರೆ. ಜಯಾ ವಿಜಯರು ಇವರು ರಾಕ್ಷಸರು, ಗಣ ಕೊಟ್ರು. ಈಗ ಇವರು ಇಲ್ಲಿ ರಂಗನಾಥ ಸ್ವಾಮಿ ಜೊತೆಲೇನೆ ಕೂತ್ಕೊಂಡಾಗ ಇವರಿಗೆ ನಾನ್ ವೆಜ್ ಬಲಿ ಆಗ್ಬೇಕು. ಯಾಕೆಂದ್ರೆ ಉತ್ತರಕ್ಕೆ ತಲೆ ಹಾಕಿದ್ದಾನೆ ಭಗವಂತ. 24 ಗಂಟೆ ಅವನ ಮೈ ಉರಿತಾ ಇರ್ತದೆ. ಯಾಕೆ ಗೊತ್ತಾ, ಹೇಳಿ ಕೆಲಸ ಮಾಡ್ಬೇಕಲ್ಲ ಇವರಿಬ್ರು ರಾಕ್ಷಸರು, ಗಣ ಕೊಟ್ರು. ಬಲಗಡೆ ಅಪ್ಪಣೆ ಆಗ್ತೈತಿ ಇದು ಹೂವ. ಭಗವಂತ ಏನೋ ಅನ್ಕೊಂಡಿದ್ ಕೆಲಸ ಬಂದು ಹೂವ ಕೇಳಿರೋ ಹೂವ ಕೊಟ್ಟಿತ್ತು, ಯಾವ್ದೇ ಕಾರಣಕ್ಕೂ ಹುಸಿ ಆಗಲ್ಲ, ಅರ್ಥ ಆಯ್ತಾ. ಅಯ್ಯಪ್ಪನ್ ಭಗವಂತನಲ್ಲಿ ಖಂಡಿತವಾಗ್ಲು ಅದರಿಂದ ಇವರಿಗೆ ನಾನ್ ವೆಜ್ ಮಾಡ್ಲೇಬೇಕು. ಮಾಡ್ದಿರಂತೂ ಬಿಡಲ್ಲ, ಕರ್ಕೊಂಬಂದ್ ಬಲಿ ತಾಂಡೆ ಅಂತ. ತುಂಗೋಟಿಲಿ ಇನ್ನೊಂದು ದೇವಸ್ಥಾನ ಇದೆ, ಇದು ಉದ್ಭವ ಕೆತ್ತನೆ ಮಾಡಿ ಪ್ರತಿಷ್ಠೆ ಮಾಡಿದ್ರು. ಸರಿ. ಅಲ್ಲೂ ನಿತ್ಯ ಪೂಜೆ ಇರುತ್ತಾ? ನಿತ್ಯ ಪೂಜೆ. ಅದನ್ನು ಚೇವಣಿ ಹಾಕಂಗಿಲ್ಲ. ಬಾಗ್ಲೇನಕ್ಕಿಲ್ಲ, ಮುಂಚೆ ಬಾಗ್ಲೇನಾದ್ರು ಇತ್ತ? ಬಾಗ್ಲಿತ್ತು, ಎಲ್ಲ ಇತ್ತು. ಇಲ್ಲಿ ಚೋಳರು ಆಳ್ತಿದ್ರು. ಕೆಳಗಡೆಯಿಂದ ಈ ಮಾರ್ಗವಾಗಿ ನೋಡಿ, ಮಾರ್ಗವಾಗಿ ಸೀದಾ ಮೇಲ್ಕ್ ಹೋಗಂತ ಮಹಾಕೋಟೆ ಮಹಾದ್ವಾರದಲ್ಲಿ ಭಗವಂತ ಬಂದು ಇಲ್ಲಿ ನೆಲೆಗೊಂಡಿರೋದು. ಮೇಲ್ಕೋಟೆ ಎಲ್ಲ ಬಿದ್ದೋಗೈತೆ. ಮೇಲ್ ಮುಂಚೆ ಕೋಟೆ ಇತ್ತ? ಈಗಲೂ ಇದೆ, ಪಾಳು ಬಿದ್ದೋಗಿದೆ. ಇದನ್ನೆಲ್ಲ ಮುಚ್ಚಿ ಎಲ್ಲ ಬಾಗ್ಲು ಗೀಗ್ಲು ಬಂಕ ಎಲ್ಲ ಹಾಕಿದ್ರಂತೆ. ಅರ್ಥ ಮಾಡ್ಕ, ಸ್ವಾಮಿ ನಾನು ಲೋಕ ಕಲ್ಯಾಣವಾಗಿ ಸ್ವತಂತ್ರ ಬಂದು ಕೂತ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಎಲ್ಲ ಜಾಡ್ಸ್ ಒದ್ದು ಬಿಟ್ಟಾನೆ. ಬಾಕ್ಲು ಅಲಿತಲೇನೆ ಈ ದೆಬ್ಬೆಗಟ್ಟಿಗೆ ಹೋಗ್ತಾ ದಾರಿಲಿ ಒಂದು ಟ್ಯಾಂಕ್ ಐತೆ, ಅಲ್ಲೊಂದು ಬಾಗ್ಲು ಬಿತ್ತಷ್ಟೇ ಅಲ್ಲಿ ಆಲ್ಮರ ಆಗ್ಬಿಟ್ಟೈತೆ. ಅಲ್ಲಿ ಕೈಲಾಗದಿದ್ದವ್ರು ಬರ್ದಿದ್ದವ್ರು ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಏನಪ್ಪಾ ಇಲ್ಲಿನ ಸ್ಥಳ ಪುರಾಣ ಮಹಿಮೆ. ರಂಗ ಒಳ್ಳೇದ್ ಮಾಡ್ಲಿ.